ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು BCom 5th ಸೆಮಿಸ್ಟರ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನೋ 2ನೇ ಚಾಪ್ಟರ್ ಏನಿದೆಯೋ ಕುವೆಂಪು ಯೂನಿವರ್ಸಿಟಿಗೆ, ಆ ಟೈಮ್ ವ್ಯಾಲ್ಯೂ ಆಫ್ ಮನಿ ಚಾಪ್ಟ್ರಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿನ ನಾವು ಹಿಂದಿನ ಸೆಷನ್ನಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳನ್ನು ಕಲ್ತಿದ್ವಿ. ಸೊ ಹಿಂದಿನ ಸೆಷನ್ನಲ್ಲಿ ನಾವು ಅಂದರೆ ಸೆಷನ್ 13ರಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಎಟ್ ಎ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಥವಾ ಒನ್ ಕ್ಯಾಶ್ ಫ್ಲೋನ ಬಗ್ಗೆ ತಿಳ್ಕೊಂಡಿದ್ವಿ. ಒಂದು ಕ್ಯಾಶ್ ಫ್ಲೋ ಇನ್ವೆಸ್ಟ್ ಮಾಡಿದವಾಗ ಅದರ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗುತ್ತೆ, ಹೇಗಾಗುತ್ತೆ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಗಳನ್ನು ನಾವು ಹಿಂದಿನ ಸೆಷನ್ನಲ್ಲಿ ಕಲ್ತಿದ್ವಿ. ಈ ಸೆಷನ್ನಲ್ಲಿ ನಾವು ಅದರ ಮುಂದಿನ ಪಾರ್ಟ್, ಓಕೆನಾ, ಕಂಟಿನ್ಯೂಷನ್ ಪಾರ್ಟ್ ಇದು. ಇದರಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಆಫ್ ಕ್ಯಾಶ್ ಫ್ಲೋಸ್ ಅಂದರೆ ಈಕ್ವಲ್ ಕ್ಯಾಶ್ ಫ್ಲೋಸ್. ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಆಫ್ ಕ್ಯಾಶ್ ಫ್ಲೋಸ್ means here we are going to invest stream of cash flows every year but the same amount of cash flows. ಹಾಗಂದರೆ ಪ್ರತಿ ವರ್ಷ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಒಂದೊಂದು ಡೆಪಾಸಿಟ್ ಅಥವಾ ಒಂದೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ, ಆದರೆ ಅಮೌಂಟ್ ಮಾತ್ರ ಪ್ರತಿ ವರ್ಷ ಸೇಮ್. ಈಗ ನೀವು ಪ್ರಾಬ್ಲಮ್ನ ನೋಡ್ತಾ ಹೋದವಾಗ ನಿಮಗೆ ಅದು ಅರ್ಥ ಆಗುತ್ತೆ. ಈಕ್ವಲ್ ಕ್ಯಾಶ್ ಫ್ಲೋ ಅಂದರೆ ಏನು, ಆನ್ವಿಟಿ ಆಫ್ ಕ್ಯಾಶ್ ಫ್ಲೋಸ್ ಅಂದರೆ ಏನು ಅಂತ. ಸೊ ಹಿಂದಿನ ಸೆಷನಲ್ಲಿ ನಾವು ಕಲ್ತಿದ್ದು ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಒಂದು ಸಾರಿ ಇನ್ವೆಸ್ಟ್ ಮಾಡ್ತೀರಾ, 2 ವರ್ಷನೋ 3 ವರ್ಷನೋ 5 ವರ್ಷನೋ 10 ವರ್ಷನೋ 20 ವರ್ಷನೋ ವೆಯ್ಟ್ ಮಾಡ್ತೀರಾ, ಅದು ವಾಪಸ್ ಫ್ಯೂಚರ್ ವ್ಯಾಲ್ಯೂ ಆಗಿ ನಮಗೆ ಇನ್ವೆಸ್ಟ್ಮೆಂಟು ವಿತ್ ಇಂಟ್ರೆಸ್ಟ್ ವಾಪಸ್ ಸಿಗೋ ಹಾಗೆ, ಓಕೆನಾ. ಬಟ್ ಇಲ್ಲೇನು ಮಾಡ್ತೀರಾ ಅಂದರೆ ಎವ್ರಿ ಇಯರ್ ಫಾರ್ ಎ ಸರ್ಟನ್ ಪೀರಿಯಡ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದ ಮನಿ ಆರ್ ಡೆಪಾಸಿಟ್ ದ ಮನಿ ಇನ್ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್ಸ್ ಆರ್ ಅವೆನ್ಯೂಸ್, ಓಕೆನಾ. ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ರಾಬ್ಲಮ್ 1, calculate the future value of annuity of rupees 8,000 deposited at the end of each year at 6% for a period of 5 years. ನೋಡಿ, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಅಂತ ಕೊಟ್ಟಿದ್ದಾರೆ. ಹಾಗಂದರೆ ಇಲ್ಲಿ 8,000ನ ಡೆಪಾಸಿಟ್ ಮಾಡ್ತಾ ಇರೋದು ಪ್ರತಿ ವರ್ಷದ ಎಂಡಲ್ಲಿ. ಈ ವರ್ಡ್ ಕೂಡ ತುಂಬ ಇಂಪಾರ್ಟೆಂಟು, ಎಂಡ್ ಆರ್ ಬಿಗಿನಿಂಗ್ ಯಾವುದಾದ್ರೂ ಕೊಡ್ಬೋದು ನಿಮಗೆ ಎಕ್ಸಾಮ್ಗೆ. ಸೊ ಇಲ್ಲಿ ಕೊಟ್ಟಿರೋದು ಎಂಡ್ ಅನ್ನೋ ಕೇಸ್. ಸೊ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಆಫ್ rupees 8,000 ಡೆಪಾಸಿಟೆಡ್ ಎಟ್ ದ ಎಂಡ್ ಆಫ್ ಈಚ್ ಇಯರ್ ಅಟ್ 6%. ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡ್ತಿದ್ದಾರೆ? 6% ಫಾರ್ ಎ ಪೀರಿಯಡ್ ಆಫ್ 5 years. ನೋಡಿ, ಪ್ರತಿ ಏನು ವರ್ಷನೋ ಒಟ್ಟು 5 ವರ್ಷದವರೆಗೂ ನೀವೇನು ಮಾಡ್ತಾ ಹೋಗ್ತೀರಾ, ಅದರ ಅರ್ಥ 8,000 ರೂಪಾಯಿನ ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಈಗ ಫಾರ್ ಎಕ್ಸಾಂಪಲ್ 2015ನೇ ಇಸ್ವಿ ಅಂತ ಅಂದ್ಕೊಳ್ಳೋಣ. 2015ನೇ ಇಸ್ವಿಲಿ ಎಟ್ ದ ಎಂಡ್ ಆಫ್ ದ ಇಯರ್ ಯು ಆರ್ ಗೋಯಿಂಗ್ ಟು ಡೆಪಾಸಿಟ್ 8,000. ಇನ್ ದ ಸೇಮ್ ಸೆನ್ಸ್ in 2016 at the end of the year you are going to deposit another 8,000. In 2017 you are going to deposit another 8,000 at the end of the year, and in 2019 also you are going to deposit rupees 8,000 at the end of the year. In the same sense you are going to deposit rupees 8,000 at the end of the year 2020. ಈ ರೀತಿ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದು ನಿಮಗೆ. 8,000 ರೂಪಾಯಿನ 5 ವರ್ಷದವರೆಗೂ ಎಟ್ ದ ಎಂಡ್ ಆಫ್ ದ ಇಯರು 6% ಬಡ್ಡಿ ಸಿಗುವಂತಹ ಡೆಪಾಸಿಟಲ್ಲಿ ನೀವೇನು ಮಾಡ್ತೀರಾ, ಡೆಪಾಸಿಟ್ ಮಾಡ್ತೀರಾ ಅಂತ. ಅದರ ಅರ್ಥ ಏನು ಅಂದರೆ 8,000ನ ಈ ವರ್ಷದ ಎಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಈ ವರ್ಷ ನಿಮಗೆ ಇಂಟ್ರೆಸ್ಟ್ ಸಿಗಲ್ಲ ಅಲ್ವಾ. ನೆಕ್ಸ್ಟ್ ಇಯರ್ ಅಂದರೆ ಒಂದು ವರ್ಷ ಆಗಬೇಕಲ್ವಾ ಡೆಪಾಸಿಟ್ ಆಗಿ. ಹಾಗಾಗಿ ಈ ವರ್ಷ ನಿಮ್ಗೆ ಇಂಟ್ರೆಸ್ಟ್ ಸಿಗಲ್ಲ, ನೆಕ್ಸ್ಟ್ ಇಯರಿಂದ ಇಂಟ್ರೆಸ್ಟ್ ಸಿಗೋಕ್ಕೆ ಶುರುವಾಗುತ್ತೆ. ಸೊ ಈ ವರ್ಷ ಈಗ ನೀವು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ, ಓಕೆನಾ. ಸೊ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಆಫ್ rupees 8,000 ಡೆಪಾಸಿಟೆಡ್ ಎಟ್ ದ ಎಂಡ್ ಆಫ್ ಈಚ್ ಇಯರ್ ಅಟ್ 6% ಫಾರ್ ಎ ಪೀರಿಯಡ್ ಆಫ್ 5 years. ಸೊ ಸೊಲ್ಯೂಷನ್ನು ಇದು ಆನ್ವಿಟಿ ಆಗಿರೋದ್ರಿಂದ ಫಾರ್ಮುಲಾ ನಿಮಗೆ ಆಲ್ರೆಡಿ ನಾನು ಹಿಂದಿನ ಸೆಷನ್ಗಳಲ್ಲಿ 12ನೇ ಸೆಷನ್ನಲ್ಲಿ ಎಲ್ಲ ಫಾರ್ಮುಲಾಗಳನ್ನು ಕೊಟ್ಟಿದ್ದೆ. ಸೊ ಅದೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತಿದ್ದೀವಿ. ಸೊ ನಮಗೆ ಎಫ್ ವಿ ಎ ಗೊತ್ತಿಲ್ಲ. FVA ಅಂದರೆ ಏನಿಲ್ಲ, ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ. ಸೊ ಆರ್ ಗೊತ್ತಿದೆ ನಮಗೆ. ಫಾರ್ಮುಲಾಗಳನ್ನು ನಾನು ಇಲ್ಲಿ ಬೋಲ್ಡ್ ಲೆಟ್ರಲ್ಲಿ ಕೊಟ್ಟಿದ್ದೀನಿ ನೋಡಿ. FVA ಈಕ್ವಲ್ಸ್ ಟು ಆರ್. ಆರ್ ಮೀನ್ಸ್ ಏನು? ಆರ್ ಮೀನ್ಸ್ ಅಂದರೆ ಕ್ಯಾಶ್ ಫ್ಲೋ ಅಂತ. ಈಕ್ವಲ್ ಕ್ಯಾಶ್ ಫ್ಲೋ ಆರ್
ನೀವು ಬೇಕಾದರೆ ಸಿ ಅಂತಲೇ ಬೇಕಾದರೆ ಹಾಕ್ಕೋಬೋದು. ಓಕೆನಾ, ಫಾರ್ಮುಲಾ ಏನು ಇದೇ ವರ್ಡನ್ನ ಯೂಸ್ ಮಾಡಬೇಕು ಅಂತೇನಿಲ್ಲ. ಆರ್ ಮೀನ್ಸ್ ಏನು ಕ್ಯಾಶ್ ಫ್ಲೋ ಅಂದರೆ ಎಷ್ಟು ಅಮೌಂಟ್ನ ನೀವು ಡೆಪಾಸಿಟ್ ಮಾಡ್ತಿದ್ದೀರೋ ಆ ಅಮೌಂಟು. ಸೊ ಆರ್ ಇಂಟು ಒನ್ ಮೀನ್ಸ್ 1 ರೂಪಿ ಪ್ಲಸ್ ಐ ಮೀನ್ಸ್ ಇಂಟ್ರೆಸ್ಟ್ ರೇಟ್, ಎನ್ ಮೀನ್ಸ್ ನಂಬರ್ ಆಫ್ ಇಯರ್, -1 ಅಂತ ಇದೆ. ಯಾಕೆ -1 ಅಂದರೆ ಇಲ್ಲಿ ನೋಡಿ, ಎಟ್ ದ ಎಂಡ್ ಆಫ್ ಈಚ್ ಇಯರ್ ಅಂತ ಕೊಟ್ಟವಾಗ ನಿಮಗೆ ಮೊದಲನೇ ವರ್ಷ ನಿಮಗೆ ಬಡ್ಡಿ ಸಿಗಲ್ಲ. ಹಾಗಾಗಿ ನಿಮ್ಮ ಮೊದಲನೆಯ ವರ್ಷದ 8,000 ರೂಪಾಯಿಗೆ ಮೊದಲನೇ ವರ್ಷ ಬಡ್ಡಿ ಸಿಗದೇ ಇರೋದ್ರಿಂದ 5 ವರ್ಷದಲ್ಲಿ 1 ವರ್ಷ ನಿಮಗೆ ಬಡ್ಡಿ ಸಿಗಲ್ಲ. ಹಾಗಾಗಿ -1ನ ನೀವು ಏನು ಮಾಡಬೇಕಾಗತ್ತೆ, ಲೆಸ್ ಮಾಡಬೇಕಾಗತ್ತೆ. ಪ್ಲಸ್ ಆರ್ ಇಂಟು 1 ಪ್ಲಸ್ ಐ ಮೀನ್ಸ್ ಇಂಟ್ರೆಸ್ಟ್ ರೇಟ್, ಮತ್ತು ಆರ್ ಅಂದರೆ ಇಲ್ಲಿ 8,000 ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ಇವನ್ ಕ್ಯಾಶ್ ಫ್ಲೋಸ್ ಅಥವಾ ಈಕ್ವಲ್ ಕ್ಯಾಶ್ ಫ್ಲೋ ಅಂತಲೂ ಕರಿತೀವಿ ಇದನ್ನು. ನೆಕ್ಸ್ಟ್ ಏನಂತ ಇದೆ, N-2 ಅಂತ ಇದೆ. N-2 ಅಂತ ಯಾಕೆ, ಈಗ 1 ವರ್ಷದ ಎಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಆ ವರ್ಷ ಬಡ್ಡಿ ಸಿಗಲ್ಲ ನಿಮಗೆ. ಮತ್ತೊಂದು ವರ್ಷದ ಎಂಡಲ್ಲಿ ಮತ್ತೆ 8,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ಆ ಏನು 8,000 ರೂಪಾಯಿಗೆ ಹಿಂದಿನ ವರ್ಷದ್ದು ಆ ವರ್ಷ ಇನ್ವೆಸ್ಟ್ ಮಾಡಿದ ವರ್ಷ ಇಂಟ್ರೆಸ್ಟ್ ಸಿಗತ್ತಾ, ಇಲ್ಲ. ಸೊ ಹಾಗಾಗಿ -2. ಇದೇ ರೀತಿ ಅಂದರೆ ನೀವು ಯಾವಾಗ ವರ್ಷ ಇನ್ವೆಸ್ಟ್ ಮಾಡ್ತೀರೋ ಅದರ ಹಿಂದಿನ ವರ್ಷಗಳಿಗೆ ಅದಕ್ಕೆ ಇಂಟ್ರೆಸ್ಟ್ ಸಿಗಲ್ಲ. ಇನ್ವೆಸ್ಟ್ ಮಾಡಿದ ನಂತರ 1 ವರ್ಷದ ನಂತರ ಇಂಟ್ರೆಸ್ಟ್ ಸಿಗೋಕ್ಕೆ ಶುರು ಆಗುತ್ತಲ್ವಾ. ಹಾಗಾಗಿ ಇಲ್ಲೇನು ಮಾಡ್ತಾ ಹೋಗ್ತಿದ್ದೀವಿ ಅಂದರೆ ನಾವು ಫಾರ್ಮುಲಾ ಎಲ್ಲ ಕಡೆನೂ ನೋಡಿ ಸೇಮ್ ಇದೆ ಫಾರ್ಮುಲಾ. ಆರ್ ಇಂಟು 1 ಪ್ಲಸ್ ಐ ಪವರ್ ಆಫ್ ಎನ್ ಅನ್ನೋದು ಕಾಮನ್ನು. ಫಸ್ಟ್ ವರ್ಷ ಎಟ್ ದ ಎಂಡ್ ಅಂತ ಕೊಟ್ಟಾಗ ಮಾತ್ರ ಈ ರೀತಿ ಬರುತ್ತೆ, N-1 ಬರುತ್ತೆ. ಸೆಕೆಂಡ್ ಇಯರಿಗೆ N-2 ಬರುತ್ತೆ, ಯಾಕಂದರೆ 2 ಇಯರ್ಸ್ ಅದಕ್ಕೆ ಇಂಟ್ರೆಸ್ಟ್ ಸಿಗಲ್ಲ. N-3 ಅಂದರೆ 5-3 ಅಂತ ಕರಿತೀವಿ. N ಅಂದರೆ ಇಲ್ಲಿ 5 ಅಲ್ವಾ, ಅದಕ್ಕೆ N ಪ್ಲೇಸ್ ಎಲ್ಲ ಕಡೆ 5. 3 ವರ್ಷ ಅದಕ್ಕೆ ಬಡ್ಡಿ ಸಿಗಲ್ಲ, 4 ವರ್ಷ ಸಿಗಲ್ಲ. ನೆಕ್ಸ್ಟ್ ಇಯರಲ್ಲಿ ಅದಕ್ಕೆ ಎಟ್ ದ ಎಂಡ್ ಆಫ್ 5th ಇಯರ್ 5ನೇ ವರ್ಷ ನೀವು ಎಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಲ್ವಾ. ಸೊ ಎಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ವರ್ಷ ಎಲ್ಲಿ ನಿಮಗೆ ಬಡ್ಡಿ ಸಿಗಲ್ಲ ಅಲ್ವಾ. ಅದರ ನಂತರ ಇನ್ನೂ 1 ವರ್ಷ ವೆಯ್ಟ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟು ಸಿಗುತ್ತೆ. ಹಾಗಾಗಿ ಎಟ್ ದ ಎಂಡ್ ಆಫ್ ದ ಇಯರ್ ಅಂತ ಈಚ್ ಇಯರ್ ಅಂತ ಕೊಟ್ಟವಾಗ ನೀವೇನು ಮಾಡ್ತೀರಾ ಅಂದರೆ, ಕೊಟ್ಟಂತಹ ನಂಬರ್ ಆಫ್ ಇಯರ್ ಏನು 5 ಇಯರ್ಸ್ ಇದೆ ಅದರಲ್ಲಿ -1 ಸ್ಟಾರ್ಟ್ ಮಾಡ್ಕೊತೀರಾ. ಯಾಕಂತ ಹೇಳಿದ್ರೆ ಆ ವರ್ಷ ನಿಮಗೆ 1 ವರ್ಷ ಬಡ್ಡಿ ಸಿಗಲ್ಲ, ಅದಕ್ಕೆ -2, -3, -4, -5 ಪ್ರತಿ ವರ್ಷದ ನಂಬರ್ ಆಫ್ ಇಯರ್ಸಿಗೆ ಅದನ್ನು ಲೆಸ್ ಮಾಡ್ಕೊತ ಹೋಗ್ತೀರಾ. ಓಕೆನಾ. ಸೊ ಈಗ FVA ಅಂದರೆ ನಮಗೆ ಗೊತ್ತಿಲ್ಲ. ಆರ್ ಅಂದರೆ 8,000, ಪ್ರತಿ ವರ್ಷವೂ R = 8,000. ಯಾಕಂದರೆ ಪ್ರತಿ ವರ್ಷ ನೀವು ಇನ್ವೆಸ್ಟ್ ಮಾಡೋದು 8,000. ಇಂಟ್ರೆಸ್ಟ್ ರೇಟ್ 6%, ದಟ್ ಮೀನ್ಸ್ 0.06. N = 5 ಇಯರ್ಸ್. ಸೊ ಫಾರ್ಮುಲಾಗೆ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ FEA ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ = ಆ್ಯನ್ವಿಟಿ ಅಂದರೆ ವರ್ಷ ಅಂತ, ವರ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತ ಅರ್ಥ. ಸೊ FEA = 8,000 ಇಂಟು 1 ರೂಪಿ ಪ್ಲಸ್ ಇಂಟ್ರೆಸ್ಟ್ ರೇಟ್ 0.06 ಪವರ್ ಆಫ್ N ಮೀನ್ಸ್ ನಂಬರ್ ಆಫ್ ಇಯರ್ಸ್ ಅಂದರೆ 5 ಇಯರ್ಸ್ -1. ಯಾಕೆ -1 ಹಾಕಿರೋದಲ್ಲಿ, ಆ ವರ್ಷ ನಿಮ್ಗೆ ಅದಕ್ಕೆ ಇಂಟ್ರೆಸ್ಟ್ ಸಿಗಲ್ಲ. ಯಾಕಂದರೆ ಎಟ್ ದ ಎಂಡ್, ಆ ವರ್ಷದ ಎಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ. ಅವರಿಗೆ ನೀವು ಇನ್ವೆಸ್ಟ್ ಮಾಡಿ 1 ವರ್ಷ ಆಗಬೇಕು ಅವ್ರು ನಿಮ್ಗೆ ಇಂಟ್ರೆಸ್ಟ್ ಕೊಡಬೇಕು ಅಂದರೆ. ಸೊ ನೀವು ಇಂಟ್ರೆಸ್ಟ್ ಆ ವರ್ಷದ ಎಂಡಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಆ ವರ್ಷ ನಿಮಗೆ ಇಂಟ್ರೆಸ್ಟ್ ಸಿಗಲ್ಲ. ಹಾಗಾಗಿ 1 ವರ್ಷ ಲೆಸ್ ಆಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಅವ್ರ ಹತ್ರ ಎಷ್ಟು ವರ್ಷ ಉಳಿಯುತ್ತೆ, 4 ವರ್ಷ ಉಳಿಯುತ್ತೆ. ಯಾಕಂದರೆ 5 ವರ್ಷದ ನಂತರ ನೀವು ಇದರ ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿತಾ ಇರೋದು ಅಲ್ವಾ. ಹಾಗಾಗಿ 5 - 1 ಮಾಡಿದವಾಗ 4 ಬರುತ್ತೆ. ಅಂದರೆ ಅದಕ್ಕೆ ಇಂಟ್ರೆಸ್ಟ್ ಸಿಗೋದು 4 ಇಯರ್ಸ್ ಅಂತ ಅರ್ಥ. ನೆಕ್ಸ್ಟು ಪ್ಲಸ್ ಮತ್ತೆ R = 8,000 ಇಂಟು 1 ರೂಪಿ ಪ್ಲಸ್ 0.06 ಪವರ್ ಆಫ್ 5 - 2. ಯಾಕೆ ಮಾಡಿದ್ದೀರಾ ಅಂತ ಹೇಳಿದ್ರೆ, ಈಗ ಏನು 8,000 ಇನ್ವೆಸ್ಟ್ ಮಾಡ್ತೀರಾ ನೀವು, 2ನೇ ವರ್ಷದ ಇಯರ್ ಎಂಡಲ್ಲಿ ಮಾಡ್ತೀರಾ. ಹಾಗಾಗಿ ಆ 2 ವರ್ಷಕ್ಕೆ ಬಡ್ಡಿ ಸಿಗಲ್ಲ. ಇನ್ವೆಸ್ಟ್ ಮಾಡಿದ ನಂತರ ಒಟ್ಟು 5 ಇಯರ್ಸ್ವರೆಗೂ ಅಂತ ಹೇಳಿದ್ರೆ 3 ವರ್ಷಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾಗಿ 5 - 2 ಆಗುತ್ತೆ. ನೆಕ್ಸ್ಟ್ 8,000 1 ಪ್ಲಸ್ 0.06 5 - 3 ಎಟ್ ದ ಎಂಡ್ ಆಫ್ 3rd ಇಯರ್ ಅಲ್ವಾ. ಹಾಗಾಗಿ -3 ಮಾಡಬೇಕು. ಪ್ಲಸ್ 8,000 1.0.06 ಪವರ್ ಆಫ್ 5 - 4. ಯಾಕಂದರೆ ಎಟ್ ದ ಎಂಡ್ ಆಫ್ 4th ಇಯರ್ ನೀವು ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಆ ವರ್ಷವೂ ಸೇರಿ ಹಿಂದಿನ ವರ್ಷಗಳಿಗೆ ನಿಮಗೆ ಇಂಟ್ರೆಸ್ಟ್ ಸಿಗಲ್ಲ. ನೆಕ್ಸ್ಟ್ 8,000 ಇಂಟು 1 ಪ್ಲಸ್ 0.06 ಎಟ್ ದ ಎಂಡ್ ಆಫ್ 5th ಇಯರ್ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಆ 5th ಇಯರ್ ಎಂಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆ 5th ಇಯರಿಗೆ ನಿಮಗೆ ಇಂಟ್ರೆಸ್ಟ್ ಸಿಗಲ್ಲ. ಹಾಗಾಗಿ 5 - 5 ಅಲ್ವಾ. ಸೊ 0 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಹೋದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 8,000 ಆ್ಯಸ್ ಇಟ್ ಈಸ್ ಬಿಡ್ತೀರಾ. ಇಂಟು 1 ಪ್ಲಸ್ 0.06
ಹಾಗೇ ಇರುತ್ತೆ. ಮೇಲ್ಗಡೆ -1 ಇದ್ದಿದ್ದನ್ನು ಮಾಡಿದವಾಗ 4 ಬರುತ್ತೆ, -2 ಇದ್ದಿದ್ದನ್ನು ಮಾಡಿದಾಗ 3 ಬರುತ್ತೆ, -3 ಇದ್ದಿದ್ದನ್ನು ಮಾಡಿದವಾಗ 2 ಬರುತ್ತೆ, -4 ಇದ್ದಿದ್ದನ್ನು ಮಾಡಿದವಾಗ 1 ಬರುತ್ತೆ, -5 -5 ಮಾಡಿದವಾಗ ಬರೋದು 0. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನ ಸಿಂಪ್ಲಿಫೈ ಮಾಡಿದವಾಗ 8000 ಬ್ರ್ಯಾಕೆಟಲ್ಲಿ ಅಂದರೆ ಇಂಟು 1 + 0.06 ಪವರ್ ಆಫ್ 4 ಅಂತ ಏನಿದೆ ಅದನ್ನು ಮಾಡಿದಾಗ ನಿಮಗೆ ಸಿಗೋದು 1.26. ಕ್ಯಾಲ್ಕುಲೇಟ್ರಲ್ಲಿ ಮಾಡೋದು ಇದು ಭಾಳ ಕಷ್ಟ ಆಗುತ್ತೆ ಅಂತ ಅನ್ನಿಸಿದ್ರೆ ಹೇಗೆ ಕ್ಯಾಲ್ಕುಲೇಟ್ರಲ್ಲಿ ಮಾಡೋದಾದ್ರೆ ಹೇಗೆ ಮಾಡ್ಬೇಕು ಇದನ್ನು? 1 + 0.06 ಇಂಟು 1.06 ಇಂಟು 1.06 ಇಂಟು 1.06 ಇಂಟು 1.06 1.06ನ ಪವರ್ ಆಫ್ 4 4 ಸರಿ ಇಂಟು ಮಾಡಿದ್ರೆ ನಿಮಗೆ 1.26 ಸಿಗುತ್ತೆ. ಇಷ್ಟೊಂದು ಕಷ್ಟಪಡೋದು ಬೇಡ, ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. FV ಫ್ಯಾಕ್ಟರ್ ಅಂತ ಹೇಳಿ ನಿಮ್ಗೆ ಅಲೋ ಇರುತ್ತೆ, ಎಕ್ಸಾಮಲ್ಲೂ ಕೂಡ ಅಲೋ ಇರುತ್ತೆ ಅದು. FV ಫ್ಯಾಕ್ಟರ್ ನಾನು ಈ ಲಿಂಕ್ ಏನಿದೆ, ಯೂಟ್ಯೂಬ್ ಲಿಂಕ್ ಏನಿದೆ ಇದರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಆ ಯೂಟ್ಯೂಬ್ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಒಂದಿರುತ್ತೆ, ಆ ಡಿಸ್ಕ್ರಿಪ್ಷನ್ ನೋಡಿದವಾಗ ನಿಮಗೆ FV ಮತ್ತು PV ಫ್ಯಾಕ್ಟರ್ನ ಟೇಬಲ್ ಲಿಂಕ್ ಹಾಕಿರ್ತೀನಿ ನಾನು. PDF ಫೈಲ್ ಡೈರೆಕ್ಟ್ ಡೌನ್ಲೋಡ್ ಆಗುತ್ತೆ, ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದ ಹಾಗೆ. ಅಲ್ಲಿ ನೀವೇನನ್ನು ನೋಡಬೇಕು ಅಂದರೆ ಈ ಲೆಕ್ಕಕ್ಕೆ ಸೀಮಿತವಾಗಿ ಹೇಳೋದಾದರೆ ಎಷ್ಟು % ಇಂಟ್ರೆಸ್ಟ್ ಹೇಳಿದ್ದಾರೆ? 6% ಇಂಟ್ರೆಸ್ಟ್ ಹೇಳಿದ್ದಾರೆ. ಆ್ಯನ್ವಿಟಿ ಎಷ್ಟು? 5 ಇಯರ್ಸ್ ಅಂದರೆ 5 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ವಾ. ನೀವೇನು ಮಾಡ್ತೀರಾ ಅಂದರೆ ನಾನು ಹೇಳಿದಂತಹ PDF ಫೈಲಿಗೆ ಹೋಗ್ತೀರಾ, ಇಯರ್ಸಲ್ಲಿ ಕೊಟ್ಟಿರ್ತಾರೆ. 5 ಇಯರ್ಸಿಗೆ ನೀವು ಹೋಗಬೇಕಾಗಿರೋದು ಫ್ಯೂಚರ್ ವ್ಯಾಲ್ಯೂ ಆ್ಯನ್ವಿಟಿ ಅನ್ನೋ ಒಂದು ಟೇಬಲ್ಲಿಗೆ, ಓಕೆನಾ? ಇಲ್ಲಿ ನಾವು ಇಂಡಿವಿಜುವಲ್ ಕ್ಯಾಶ್ ಫ್ಲೋನ ಫಸ್ಟ್ ಚೆಕ್ ಮಾಡ್ಕೊತಿದ್ದೀವಿ, ಆ್ಯನ್ವಿಟಿಗಲ್ಲ. ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಒಂದಿರತ್ತಲ್ಲಿ, ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರಲ್ಲಿ 6% ಬಡ್ಡಿಗೆ 5 ಇಯರ್ಸಿಗೆ ₹1 ಬೆಲೆ ಎಷ್ಟು ಅನ್ನೋದಲ್ಲಿ ಕೊಟ್ಟಿರ್ತಾರೆ, ಓಕೆನಾ? ನೆನಪಿರಲಿ, 6% ಇಂಟ್ರೆಸ್ಟ್ಗೆ 5 ಇಯರ್ಸಿಗೆ ₹1 ವ್ಯಾಲ್ಯೂ ಎಷ್ಟು ಅಂತ ಅಲ್ಲಿ ಕೊಟ್ಟಿರ್ತಾರೆ. ಅದರ ಆನ್ಸರ್ದೆ 1.26. ನಾನಿಲ್ಲಿ 8000 ಇಂಟು 1.26 ಅಂತ ಏನು ಬರೆದಿದ್ದೀನಿ. ನೀವು ಕ್ಯಾಲ್ಕುಲೇಟ್ರಲ್ಲೂ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಈಸಿ ಆಗಬೇಕು ಅಂದರೆ FV ಫ್ಯಾಕ್ಟರ್, ಫ್ಯೂಚರ್ ವ್ಯಾಲ್ಯೂ ಏನು ಫ್ಯಾಕ್ಟರ್ ಇದೆ ಅಲ್ಲಿ, ಕಂಪೌಂಡಿಂಗ್ ಫ್ಯಾಕ್ಟರ್ ಅಂತಲೂ ಕರಿತೀವಿ, ಅಲ್ಲಿ ಹೋಗಿ ನೋಡಿದ್ರೂ ಕೂಡ ನಿಮಗೆ ಸಿಗುತ್ತೆ. 6% ಇಂಟ್ರೆಸ್ಟ್ಗೆ 5 ಇಯರ್ಸಿಗೆ ಎಷ್ಟಾಗತ್ತೆ ಅದ್ರ ವ್ಯಾಲ್ಯೂ ಅಂತ, ಓಕೆನಾ? ಬಟ್ ನಮ್ಗಿಲ್ಲಿ ಬೇಕಾಗಿರೋದೆಷ್ಟು? 4 ಇಯರ್ಸಿಗೆ ಅಲ್ವಾ. ಸೊ ಹಾಗಾಗಿ 1.06 ಇಂಟು 1.06 ಇಂಟು 1.06 ಇಂಟು 1.06 ಅಂತ 4 ಸರಿ ಗುಣಿಸಿದ್ರೂ ನಿಮಗೆ 1.26 ಸಮಥಿಂಗ್ ಸಿಗುತ್ತೆ. ಅದರ ಬದಲಿಗೆ ನೀವೇನು ಮಾಡ್ಬೋದು? 6%ಗೆ 4th ಇಯರಿಗೆ ಅಂದರೆ 4 ವರ್ಷಕ್ಕೆ ಎಷ್ಟಾಗತ್ತೆ ಅಂತ ನೀವು FV ಫ್ಯಾಕ್ಟರ್ನ ನೋಡಿದ್ರೆ ನಿಮಗೆ ಡೈರೆಕ್ಟಾಗಿ 1.26 ಸಿಗುತ್ತೆ. ಅದೇ ಸೇಮ್ ಮೆಥಡ್ನ ನೆಕ್ಸ್ಟ್ ಫಾಲೋ ಮಾಡ್ಬೋದು. 8000 ಇಂಟು ನೋಡಿ 1.06 ಇಂಟು 1.06 ಇಂಟು 1.06 ಅಂತ ಹೇಳಿ 3 ಸರಿ ನೀವು ಇಂಟು ಮಾಡಿದ್ರೆ 1.19 ಸಮಥಿಂಗ್ ಸಿಗುತ್ತೆ ನಿಮಗೆ. ಅದರ ಬದಲಿಗೆ ಬೇಕಾದರೆ ಏನು ಮಾಡ್ಬೋದು ನೀವು? 6%ಗೆ 3 ವರ್ಷಕ್ಕೆ ಎಷ್ಟು ಬರುತ್ತೆ ಫ್ಯಾಕ್ಟರ್ ಅನ್ನೋದನ್ನು ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಆಗು ಕೂಡ 1.19 ಸಮಥಿಂಗ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲೂ ಅಷ್ಟೇ 8000 ಇಂಟು 1.12 ಅಂತ ಬಂದಿದೆ. ಇದು ಹೇಗೆ ಬಂತು ಅಂದರೆ 1.06ನ ನೀವು 2 ಸರಿ ಗುಣಿಸಿದ್ರೆ 1.12 ಬರುತ್ತೆ. ಅದ್ರ ಬದಲು ಬೇಕಾದರೆ FV ಫ್ಯಾಕ್ಟರ್ ಟೇಬಲ್ನ ನೋಡಿದ್ರೂ ಕೂಡ ನಿಮಗೆ 1.12. ಹೇಗೆ ನೋಡೋದು? ಮತ್ತೆ ಅದೇ 6%ಗೆ 2 ಇಯರ್ಸಿಗೆ ಎಷ್ಟಾಗುತ್ತೆ ₹1 ವ್ಯಾಲ್ಯೂ ಅಂಥೇಳಿ ಅಲ್ಲಿ ನೋಡಬಹುದು. ನೆಕ್ಸ್ಟು ಪ್ಲಸ್ 8000 ಇಂಟು 1.06ನ 1.06 1 ಅಂತ ಇರೋದ್ರಿಂದ 1.06 ಉಳಿಯುತ್ತೆ. ಇನ್ನೊಂದು 1.06 ದ ಪವರ್ ಆಫ್ 0 ಅಂದರೆ ಇಂಟು ಏನಾಗುತ್ತೆ? 1. ಯಾವುದೇ ರೀತಿ ಅಡಿಷನ್ ಆಗಿಲ್ಲ ₹1 ಅಂತ ಅದರ ಅರ್ಥ. ಹಾಗಾಗಿ ಬ್ರ್ಯಾಕೆಟಲ್ಲಿ 1 ಅಷ್ಟೇ ಉಳಿಯುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು 8000 ಇಂಟು 1.26 ಮಾಡಿದವಾಗ ₹10,080 ಬರುತ್ತೆ. 8000 ಇಂಟು 1.19 ಮಾಡಿದವಾಗ 9,520 ಬರುತ್ತೆ. 8000 ಇಂಟು 1.12 ಮಾಡಿದವಾಗ 8,960 ಬರುತ್ತೆ. ಪ್ಲಸ್ 8000 ಇಂಟು 1.06 ಮಾಡಿದವಾಗ 8,480 ಬರುತ್ತೆ. ಪ್ಲಸ್ 8000ಇಂದ 1ಗೆ ಇಂಟು ಮಾಡಿದವಾಗ 8,000 ಬರುತ್ತೆ. ಇದಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಸಿಗುತ್ತೆ. ದಟ್ ಈಸ್ 45,480
45,040. ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಎಷ್ಟು ಅಂತ ನೋಡ್ಕೊಳ್ಳಿ. 8,000 ಪ್ರತಿ ವರ್ಷ ಮಾಡ್ತೀರಾ 5 ಇಯರ್ಸಿಗೆ. ಸೊ 8,000 ಇಂಟು 5 ಮಾಡಿದವಾಗ ಎಷ್ಟು ಬರುತ್ತೆ? 8,540 ಅಲ್ವಾ? 8 5s are 40. 40,000 ನೀವು ಇನ್ವೆಸ್ಟ್ ಮಾಡಿರ್ತೀರಾ. ಎಟ್ ದ ಎಂಡ್ ಆಫ್ 5th ಇಯರ್ ಆ ಇನ್ವೆಸ್ಟ್ಮೆಂಟ್ ಏನು 40,000 ಮಾಡಿರ್ತೀರೋ ಅದರ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಏನಾಗಿರುತ್ತೆ? 45,040 ಆಗಿರುತ್ತೆ. ಓಕೆನಾ? ಇದು ಬೈ ಯೂಸಿಂಗ್ ಫಾರ್ಮುಲಾ, ಫ್ಯೂಚರ್ ವ್ಯಾಲ್ಯೂ ಆ್ಯನ್ಯುಟಿ ಫಾರ್ಮುಲಾ, you have calculated the future value of annuity by using the future value annuity formula. But by using FV factor table, annuity table, you can also calculate the future value of annuity. ನೀವೇನು ಮಾಡ್ಬೋದು? ಫಾರ್ಮುಲಾನ ಉಪಯೋಗಿಸಿ ಕೂಡ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿನ ಕಂಡುಹಿಡಿಬೋದು. ಹಾಗೆ ಫ್ಯೂಚರ್ ವ್ಯಾಲ್ಯೂ ಆ್ಯನ್ವಿಟಿ ಟೇಬಲ್ ಅಂತ ನಾನೇನು ಲಿಂಕ್ ಹಾಕಿದ್ದೀನಿ ಅದನ್ನು ಉಪಯೋಗಿಸಿ ಕೂಡ ನೀವೇನು ಮಾಡ್ಬೋದು? ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದರ ಫಾರ್ಮುಲಾ ಹೀಗಿದೆ. ನಾನು ಅದಕ್ಕೋಸ್ಕರ ಹಿಂದಿನ ಸ್ಲೈಡಲ್ಲಿ ಆರ್ ಅಂತ ಹಾಕಿದ್ದೀನಿ. ನೀವು ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಎಕ್ಸಾಮಿಗೆ ಕೇಳಿದವಾಗ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ 5 ಮಾರ್ಕ್ಸಿಗೋ 10 ಮಾರ್ಕ್ಸಿಗೋ ಕೇಳಿದವಾಗ 5 ಮಾರ್ಕ್ಸಿಗೆ ಕೇಳಿದ್ರೆ ನೀವು ವಿತ್ ಫಾರ್ಮುಲಾನೇ ಮಾಡಬೇಕು. ಓಕೆನಾ? ಸೊ ಎಫ್ ವಿ ಎ ಅಂದರೆ ಏನು? ಮತ್ತು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಇಂಟು ಎಫ್ ವಿ ಎ ಈಕ್ವಲ್ಸ್ ಟು ಎ ಇಂಟು ಸಿ ವಿ ಎಫ್ ಎ ಆಫ್ ಆರ್ ಎನ್ ಅಂತ ಇದೆ. ಸಿ ವಿ ಎಫ್ ಎ ಆಫ್ ಆರ್ ಎನ್. ಇಲ್ಲಿ ಎ ಅಂದ್ರೇನು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್. ನೀವೇ ಏನು ಇನ್ವೆಸ್ಟ್ ಮಾಡ್ತೀರೋ ಪ್ರತಿ ವರ್ಷ ಆ ಅಮೌಂಟ್ ಎಷ್ಟಿದೆ? 8,000 ಇದೆ. ಸಿ ವಿ ಎಫ್ ಎ ಅಂದ್ರೇನು? ಕಂಪೌಂಡ್ ವ್ಯಾಲ್ಯೂ ಫ್ಯಾಕ್ಟರ್ ಆಫ್ ಆ್ಯನ್ ಆ್ಯನ್ವಿಟಿ ಫಾರ್ 6% ಇಂಟ್ರೆಸ್ಟ್ ಫಾರ್ 5 ಇಯರ್ಸ್. ಇಲ್ಲಿ ನೀವು ಫ್ಯೂಚರ್ ವ್ಯಾಲ್ಯೂ ಆ್ಯನ್ವಿಟಿ ಟೇಬಲ್ ನೆನಪಿರಲಿ. ಫಾರ್ಮುಲಾನ ಉಪಯೋಗಿಸ್ಬೇಕಾದ್ರೆ ನೀವು ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಯಾವುದನ್ನು ಉಪಯೋಗಿಸ್ಬೇಕು? ಫ್ಯೂಚರ್ ವ್ಯಾಲ್ಯೂ ಕಂಪೌಂಡ್ ಫ್ಯಾಕ್ಟರ್ ಅಂತ ಇರುತ್ತಲ್ಲ ಅಷ್ಟೇ, ಆ್ಯನ್ವಿಟಿ ಅಲ್ಲ. ಫ್ಯೂಚರ್ ವ್ಯಾಲ್ಯೂ ಕಂಪೌಂಡ್ ಫ್ಯಾಕ್ಟರ್. ಬಟ್ ಈ ಫಾರ್ಮುಲಾನ ಉಪಯೋಗಿಸಿ ಮಾಡಬೇಕಾದ್ರೆ ಇಲ್ಲಿ ನೀವು ಫ್ಯೂಚರ್ ವ್ಯಾಲ್ಯೂ ಆ್ಯನ್ವಿಟಿ ಅಂತಲೇ, ಆ ವರ್ಡ್ ತುಂಬ ಇಂಪಾರ್ಟೆಂಟು. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಟೇಬಲ್ ಅಂತ ಇರುತ್ತೆ ಅಥವಾ ಫ್ಯಾಕ್ಟರ್ ಅಂತ ಇರುತ್ತೆ. ಆ ಫ್ಯಾಕ್ಟರ್ನ ನೀವು ಹುಡುಕಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ರೆಫರ್ ಎಫ್ ವಿ ಫ್ಯಾಕ್ಟರ್ ಆ್ಯನ್ವಿಟಿ ಟೇಬಲ್ ಅಂತ ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ. ಓಕೆನಾ? ಸೊ ಆ ಒಂದು ಟೇಬಲ್ ಯಾವುದು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ಓಕೆನಾ? ನೆಕ್ಸ್ಟು ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಎ ಗೊತ್ತಿದೆ ನಮಗೆ. ಸಿ ವಿ ಎಫ್ ಎನ ನಾವು 6%ಗೆ 5 ಇಯರ್ಸಿಗೆ ಎಷ್ಟಾಗುತ್ತೆ ಅಂತ ಅಲ್ಲಿ ಹುಡುಕಬೇಕು. ಅಲ್ಲಿ ಕೊಟ್ಟಿರ್ತಾರೆ, ಒಂದರಲ್ಲಿ ರೋ ಕೊಟ್ಟಿರ್ತಾರೆ, ಒಂದರಲ್ಲಿ ಕಾಲಮ್ ಕೊಟ್ಟಿರ್ತಾರೆ. ಓಕೆನಾ? ನಿಮಗೆ ಫಸ್ಟ್ ರೋವಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳಿದ್ರೆ ಇಯರ್ಸ್ ಕೊಟ್ಟಿರ್ತಾರೆ. 1 2 3 4 5 ಅಂಥೇಳಿ ರೋ ಕೊಟ್ಟಿರ್ತಾರೆ. ಫಸ್ಟ್ ಕಾಲಮಲ್ಲೇ ಎಲ್ಲ ರೋಗಳು ಇಯರ್ಸನ್ನ ಏನು ಡಿನೋಟ್ ಮಾಡತ್ತಲ್ಲಿ ಇಂಡಿಕೇಟ್ ಮಾಡುತ್ತೆ. ಏನು ಕಾಲಮ್ಗಳೇನಿರುತ್ತೆ ಅದು ಪರ್ಸೆಂಟೇಜ್. 1% ಇದ್ದವಾಗ ಎಷ್ಟು ವ್ಯಾಲ್ಯೂ? 2 3 4 5 6 ಹೀಗೆ ಇದೆ. 30 ಇಯರ್ಸ್ವರೆಗೂ ಅರೌಂಡ್ 30%ವರೆಗೂ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಲೆಕ್ಕಕ್ಕೆ 6% ನೋಡಬೇಕು ಕಾಲಮು. 5 ಇಯರ್ನ ರೋಗೆ 6%ಗೆ ಎಷ್ಟಿದೆ 1 ರೂಪಾಯಿಯ ವ್ಯಾಲ್ಯೂ ಅಂತ ನೋಡಿದ್ರೆ ಆಯ್ತು. ಸೊ ಎ ಇಂಟು ಸಿ ವಿ ಎಫ್ ಎ ಆಫ್ 6% 5 ಇಯರ್ಸ್ ಅಲ್ವಾ? ಹಾಗಾಗಿ 8,000 ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ನಿಮ್ಮ ಏನು ಅದು ಪ್ರೆಸೆಂಟ್ ವ್ಯಾಲ್ಯೂ ಅಂತ ಏನು ಕರಿತೀರಿ ಅದು ಇಂಟು 6% 5 ಇಯರ್ಸಿಗೆ ಎಷ್ಟಾಗುತ್ತೆ ಅಂದರೆ 5.637 ಅಂತ ಏನು ಕರಿತೀವಿ ಅದು. ಸೊ 8,000 ಇಂಟು 5.637 ಮಾಡಿದವಾಗ ನೋಡಿ ಅಲ್ಲಿ ಆ ಟೇಬಲಲ್ಲಿ ಇದು ರೆಡಿಲಿ ಅವೈಲಬಲ್. ಈ 5.637 ಅನ್ನೋದು ರೆಡಿಲಿ ಅವೈಲಬಲ್ ಸಿಗುತ್ತೆ. ಬಟ್ ನೀವು ನೋಡಬೇಕಾಗಿರೋದೇನೋ 6%ಗೆ 5 ಇಯರ್ಸಿಗೆ ಎಷ್ಟಿದೆ ಅನ್ನೋದನ್ನು ನೋಡಬೇಕು ನೀವು. ಓಕೆನಾ? ಸೊ 8,000 ಇಂಟು 5.637 ಮಾಡಿದವಾಗ 45,096 ತುಂಬ ನಿಯರೆಸ್ಟ್ ಇರುತ್ತೆ. ಏನು ಈ ಮೆಥಡನ್ನ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿದವಾಗ ಮತ್ತು ಈ ಮೆಥಡ್ ಏನಿದೆ ಆ್ಯನ್ವಿಟಿ ಟೇಬಲ್ನ ವ್ಯಾಲ್ಯೂನ ಯೂಸ್ ಮಾಡಿದವಾಗ ತುಂಬ ನಿಯರೆಸ್ಟ್ ವ್ಯಾಲ್ಯೂಸ್ ಬರುತ್ತೆ. ಸ್ವಲ್ಪ ಚೇಂಜಸ್ ಇರುತ್ತೆ ಬಟ್ ನೋ ಪ್ರಾಬ್ಲಮ್, ಎರಡೂ ಕೂಡ ಆನ್ಸರು ಸರಿನೇ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಲೆಕ್ಕನ ನೋಡೋಣ. ಓಕೆನಾ? ಸೊ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್
calculate the future value of annuity of rupees 4000 deposited at the beginning of each year at 6% for a period of 5 years. ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ಡೆಪಾಸಿಟೆಡ್ ಅಮೌಂಟ್ 4000 ಇದೆ. ಎಟ್ ದ ಬಿಗಿನಿಂಗ್ ಆಫ್ ಈಚ್ ಇಯರ್, ಪ್ರತಿ ವರ್ಷದ ಬಿಗಿನಿಂಗ್. ನೋಡಿ, ನಾನು ಎರಡೂ ಥರದ ಪ್ರಾಬ್ಲಮ್ನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹಾಕಿದ್ದೀನಿ ಎಕ್ಸಾಂಪಲಲ್ಲಿ. ಮೊದಲನೇ ಪ್ರಾಬ್ಲಮ್ 8000 ಏನು ಮಾಡ್ತಿದ್ರು, ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ತಿದ್ರು 5 ಇಯರ್ಸಿಗೆ, ಬಟ್ ಎಟ್ ದ ಎಂಡ್ ಆಫ್ ಈಚ್ ಇಯರ್. ಬಟ್ ಇಲ್ಲಿ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಇಯರಲ್ಲೇ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇಂಟ್ರೆಸ್ಟ್ ರೇಟು 6% ಇದೆ ಫಾರ್ ದ ಪೀರಿಯಡ್ ಆಫ್ 5 ಇಯರ್ಸ್ ಅಂತಲೇ ಇದೆ. ಸೊ ಹಾಗಾಗಿ ಫಾರ್ಮುಲಾದಲ್ಲಿ ಏನು ಬದಲಾವಣೆ ಅಂದರೆ, ಫಸ್ಟ್ ಇಯರ್ ಏನಿದೆ, ಫಸ್ಟ್ ಇಯರಲ್ಲಿ n-1 ನಾವು ಹಾಕಲ್ಲ. ನೆಕ್ಸ್ಟ್ ಇಯರಿಂದ n-1 ಹಾಕೋದಕ್ಕೆ ಶುರು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಈ ವರ್ಷದ ಬಿಗಿನಿಂಗಲ್ಲೇ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಈ ವರ್ಷಕ್ಕೆ ಅವರು ನಿಮಗೆ ಇಂಟ್ರೆಸ್ಟನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಿಮಗೆ ಕಂಪ್ಲೀಟಾಗಿ 5 ವರ್ಷಕ್ಕೂ ಇಂಟ್ರೆಸ್ಟ್ ಸಿಗೋದ್ರಿಂದ ನೀವಲ್ಲಿ -1 ಅಂತ ಹೇಳಿ ತಗೊಳ್ಳೋ ಹಾಗೆ ಇಲ್ಲ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಬಿಗಿನಿಂಗ್ ಆಫ್ ದ ಇಯರಲ್ಲೇ ಇನ್ವೆಸ್ಟ್ ಮಾಡಿದವಾಗ ಆ ವರ್ಷಕ್ಕೆ ಅವರು ನಿಮಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕು, ಬ್ಯಾಂಕ್ ಆಗಲಿ ಯಾವುದೇ ಆಗಿರಲಿ. ಓಕೆನಾ? ಎಟ್ ದ ಎಂಡ್ ಆಫ್ ದ ಇಯರಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ, ನೀವು ಇನ್ವೆಸ್ಟ್ ಮಾಡಿದ ವರ್ಷ ನಿಮಗೇನು ಸಿಗಲ್ಲ, ಇಂಟ್ರೆಸ್ಟು ಸಿಗಲ್ಲ. ಯಾಕಂದರೆ ಎಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅವ್ರಿಗೆ ಸಿಕ್ಕಿರೋದು ಎಂಡಲ್ಲಿ. ಅವ್ರು ಅದನ್ನೆಲ್ಲೂ ಕೂಡ ಪ್ರೊಡಕ್ಟಿವ್ ಪರ್ಪಸ್ಸಿಗೆ ಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಆ ವರ್ಷಕ್ಕೆ ಇಂಟ್ರೆಸ್ಟ್ ಸಿಗಲ್ಲ. ಸೊ ಬಿಗಿನಿಂಗ್ ಅಂತ ಕೊಟ್ಟವಾಗ ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು, ಫಾರ್ಮುಲಾದಲ್ಲಿ ಏನೂ ಅಂತ ದೊಡ್ಡ ಬದಲಾವಣೆಗಳೇನಿಲ್ಲ. FVA = R × 1 + ಇಂಟ್ರೆಸ್ಟ್ ರೇಟ್, ದಟ್ ಮೀನ್ಸ್ I ಪವರ್ ಆಫ್ n-1 ಅಂತ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ರಿ, ಇಲ್ಲಿ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ, ಯು ಆರ್ ಗೋಯಿಂಗ್ ಟು ಡೆಪಾಸಿಟ್ ದ ಅಮೌಂಟ್ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಇಯರ್. ಹಾಗಾಗಿ ಮಾಡ್ತಾ ಇಲ್ಲ. ನೀವು ಬಿಗಿನಿಂಗಲ್ಲೇ ಇನ್ವೆಸ್ಟ್ ಮಾಡೋದ್ರಿಂದ ಆ ಇಯರಿಗೂ ನಿಮ್ಗೆ ಏನು ಸಿಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ. ಅಪ್ ಟು 5 ಇಯರ್ಸ್ವರೆಗೂ ಅದಕ್ಕೆ ಇಂಟ್ರೆಸ್ಟ್ ಸಿಗೋದ್ರಿಂದ ಬರೀ n ಅಂತ ತೊಗೊತೀರ. ಬಟ್ ನೆಕ್ಸ್ಟ್ ಇಯರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಸ್ ಇಟ್ ಈಸ್ n-1 ಸ್ಟಾರ್ಟ್ ಮಾಡ್ತೀರಾ. ಯಾಕೆ -1 ಅಂತ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಆ ಏನು ಇನ್ವೆಸ್ಟ್ಮೆಂಟ್ ಮುಂದಿನ ವರ್ಷ ಏನು ಇನ್ವೆಸ್ಟ್ ಮಾಡ್ತಿರಲ್ಲ, ಆ ಇನ್ವೆಸ್ಟ್ಮೆಂಟಿಗೆ ಈ ವರ್ಷ ಬಡ್ಡಿ ಕೊಡೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಆ 5 ಇಯರ್ಸಲ್ಲಿ 1 ವರ್ಷ ಅದಕ್ಕೆ ಬಡ್ಡಿ ಸಿಗಲ್ಲ. ಇನ್ನು 3ನೇ ವರ್ಷ ಇನ್ವೆಸ್ಟ್ ಮಾಡ್ತಿರಲ್ಲ, ಅದಕ್ಕೆ ಹಿಂದಿನ 2 ವರ್ಷಗಳ ಬಡ್ಡಿ ಸಿಗಲ್ಲ. ಹಾಗಾಗಿ ಅಲ್ಲಿ -2 ಅಂದರೆ 3 ವರ್ಷ ಅದಕ್ಕೆ ಬಡ್ಡಿ ಸಿಗುತ್ತೆ ಅಲ್ವಾ? ಸೊ ಮುಂದಿನ ವರ್ಷ 4ನೇ ವರ್ಷ ಏನು ಇನ್ವೆಸ್ಟ್ ಮಾಡ್ತೀರಾ, ಅಲ್ಲಿ -3 ಮಾಡ್ತೀರಾ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದಿನ 3 ವರ್ಷದ ಬಡ್ಡಿ ಸಿಗಲ್ಲ. 5ನೇ ವರ್ಷ ಏನು ಇನ್ವೆಸ್ಟ್ ಮಾಡ್ತೀರಲ್ವಾ, ಅದಕ್ಕೆ 1 ವರ್ಷ ಬಡ್ಡಿ ಸಿಗುತ್ತೆ, ಹಿಂದಿನ 4 ವರ್ಷಕ್ಕೆ ಬಡ್ಡಿ ಸಿಗಲ್ಲ. ಗೊತ್ತಾಗ್ತಿದೆಯಾ ಯಾಕೆ ಅಂತ? ಸೊ ಮೊದಲನೇ ವರ್ಷಕ್ಕೆ -1 ಹಾಕೋಕ್ಕೆ ಬರಲ್ಲ ಫಾರ್ಮುಲಾದಲ್ಲಿ. ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಮಾಡ್ತೀರಾ. ಈ ಬದಲಾವಣೆ ಯಾವಾಗ ಅಂತ ಹೇಳಿದ್ರೆ, ಲೆಕ್ಕದಲ್ಲಿ ಡೆಪಾಸಿಟೆಡ್ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಇಯರ್ ಅಂತ ಕೊಟ್ಟವಾಗ. ಓಕೆನಾ? ಸೊ ನಮಗೆ FVA ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. R = 4000. R ಅಂದರೆ ಏನು? ಕ್ಯಾಶ್ ಫ್ಲೋ ಅಥವಾ ಈಕ್ವಲ್ ಕ್ಯಾಶ್ ಫ್ಲೋ ಅಂತ ಏನು ಕರಿತೀವಿ. ಪ್ರತಿ ವರ್ಷ ಏನು ಇನ್ವೆಸ್ಟ್ ಮಾಡ್ತೀವಿ ಅದು. I ಅಂತ ಹೇಳಿದ್ರೆ 6%, 0.06 ಆಗುತ್ತೆ. 6% ಅಂದರೆ n = 5 ಇಯರ್ಸ್. ಸೊ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. FVA 4000 × 1 ರೂಪಾಯಿ + 0.06. ಸೊ 5, n = 5 ಅಲ್ವಾ? ಸೊ ಪವರ್ ಆಫ್ 5 + 4000 × 0.06. ಸೆಕೆಂಡ್ ಇಯರಿಂದ ಏನು ಮಾಡಬೇಕಾಗತ್ತೆ, ನೀವು -1 ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಪವರ್ ಆಫ್ 5 - 1 ಅಲ್ವಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ 4 ಸಿಗುತ್ತೆ ನಿಮಗೆ. ನೆಕ್ಸ್ಟ್ 5 - 2, ನೆಕ್ಸ್ಟ್ ಸ್ಟೆಪ್ಪಲ್ಲಿ 3 ಸಿಗುತ್ತೆ ನಿಮಗೆ. 5 - 3, ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಸಿಗುತ್ತೆ ನಿಮಗೆ. 5 - 4, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ 1 ಸಿಗುತ್ತೆ. ಸೊ ಈ ಏನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಸ್ ಇಟ್ ಈಸ್ ಎಲ್ಲದೂ ಸೇಮ್. ಏನು ಮೇಲ್ಗಡೆ ಆಪ್ರೇಷನ್ ಏನಿತ್ತು ನಿಮಗೆ, ಪವರ್ ಆಫ್ ಆಪ್ರೇಷನ್ಸ್ಗಳೇನಿತ್ತು, 5 ಇದ್ದಿದ್ದು 5 ಬಂತು, 5 - 1 ಇದ್ದಿದ್ದು 4 ಬಂತು, 5 - 2 ಇದ್ದಿದ್ದು 3 ಬಂತು, 5 - 3 ಇದ್ದಿದ್ದು 2 ಬಂತು, 5 - 4 ಇದ್ದಿದ್ದು ಪವರ್ ಆಫ್ 1 ಬಂತು ಅಲ್ವಾ? ಸೊ ಈಗ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು 4000 ಇಂಟು ನೋಡಿ 1.06 ದ ಪವರ್ ಆಫ್ 5ನ ನೀವು ಬೇಕಾದರೆ ಕ್ಯಾಲ್ಕುಲೇಟಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ದೆ ನಾನು, FV ಫ್ಯಾಕ್ಟರ್, ಕಂಪೌಂಡ್ ಫ್ಯಾಕ್ಟರ್ ಅಂತ ಏನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟೇಬಲ್ ಹಾಕಿದ್ದೀನಿ, ಅದರಲ್ಲಿ ಕಂಪೌಂಡ್ ಫ್ಯಾಕ್ಟರ್ ನೋಡಿದ್ರೆ ಆಯಿತು. ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ನ ನೋಡಿದ್ರೆ ಸಾಕು. ಹೇಗೆ ನೋಡೋದು ಅದನ್ನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. 6% ಇಂಟ್ರೆಸ್ಟಿಗೆ 5 ಇಯರ್ಸಿಗೆ ಎಷ್ಟಾಗುತ್ತೆ ಅಂತ, ಪವರ್ ಆಫ್ 5 ಇದೆ ಅಲ್ವಾ, 5 ಇಯರಿಗೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ 1.338 ಅಂತ ನಿಮಗೆ ಡೈರೆಕ್ಟ್ ವ್ಯಾಲ್ಯೂ ಕೂಡ ಸಿಗುತ್ತೆ. ಇಲ್ಲ ಕ್ಯಾಲ್ಕುಲೇಟರ್ ಕೂಡ ಯೂಸ್ ಮಾಡ್ಬೋದು.
ಓಕೆನಾ. ಸೊ 1.338 ಸಿಕ್ತು. ಪ್ಲಸ್ 4000 ಇಲ್ಲೂ ಕೂಡ ಅಷ್ಟೇ 1.1 ಪ್ಲಸ್ 0.06 ಪವರ್ ಆಫ್ 4 ಅಂದರೆ 1.06 ಪವರ್ ಆಫ್ 4 ಅಲ್ವಾ. ಅದನ್ನು 4 ಸರಿ ಗುಣಿಸಿ ಕೂಡ ನೀವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರಿಗೆ ಹೋಗಿ 6%ಗೆ 4 ಇಯರ್ಸಿಗೆ ಏನು ಕೊಟ್ಟಿದ್ದಾರೆ ₹1 ವ್ಯಾಲ್ಯೂ ಅದನ್ನು ಬರೀಬೇಕು. ಅದನ್ನೇ ನಾನು ಬರ್ದೀನಿ 1.262. ಇದೇ ರೀತಿ 4000 ಇಂಟು 1.191 ಸಿಗುತ್ತೆ ನಿಮಗೆ. ಎಫ್ ಇ ಫ್ಯಾಕ್ಟರ್ನ ನೋಡಿದ್ರೆ 4000 ಇಂಟು 1.123 ಸಿಗುತ್ತೆ 2 ಇಯರ್ಸಿಗೆ 6%ಗೆ. 4000 ಇಂಟು 1 ಪ್ಲಸ್ 0.06 ಪವರ್ ಆಫ್ 1 ಅಂದರೆ ಆ್ಯಸ್ ಇಟ್ ಈಸ್ 1.06 ಬರುತ್ತೆ. ಇವೆಲ್ಲ ತುಂಬ ಈಸಿ ಇದೆ, ನೋಡಿ ಒಂದ್ಸರಿ ಗಮನಿಸಿ ಗೊತ್ತಾಗುತ್ತೆ. ಸೊ ಈಗ ಅದನ್ನೆಲ್ಲ ಇಂಟು ಮಾಡ್ತಾ ಬಂದರೆ ಆಯ್ತು. 4000 ಇಂಟು 1.338 ಮಾಡಿದ್ರೆ 5352 ಬರುತ್ತೆ. 4000 ಇಂಟು 1.262 ಮಾಡಿದ್ರೆ 5048 ಬರುತ್ತೆ. 4000 ಇಂಟು 1.19 ಮಾಡಿದ್ರೆ 4764 ಬರುತ್ತೆ. ಪ್ಲಸ್ 4000 ಇಂಟು 1.123 ಮಾಡಿದ್ರೆ 4492 ಬರುತ್ತೆ. ದಟ್ ಮೀನ್ಸ್ 4492 ಬರುತ್ತೆ. ನೆಕ್ಸ್ಟು 4000 ಇಂಟು 1.06 ಮಾಡಿದ್ರೆ 4240 ಬರುತ್ತೆ. ಇದೆಲ್ಲದನ್ನು ಸಮ್ ಅಪ್ ಮಾಡಿದವಾಗ ಟೋಟಲ್ ಮಾಡಿದವಾಗ ಎಫ್ ಇ ಎ ದಟ್ ಮೀನ್ಸ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಈಸ್ 23,896 rupees. ಹಾಗಂದರೆ ಪ್ರತಿ ವರ್ಷ ನೀವು ₹4,000 ಎಟ್ ದ ಬಿಗಿನಿಂಗ್ ಆಫ್ ಎವ್ರಿ ಇಯರ್, ಪ್ರತಿ ವರ್ಷದ ಆರಂಭದ ತಿಂಗಳಲ್ಲೇ ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ಆ ಫಸ್ಟ್ ವರ್ಷದಿಂದನೇ ನಿಮಗೆ ಇಂಟ್ರೆಸ್ಟ್ ಸಿಗೋಕ್ಕೆ ಶುರುವಾಗುತ್ತೆ. ಹೀಗೆ 5 ವರ್ಷದ ನಂತರ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 4000 ಇಂಟು 5 ಮಾಡಿದವಾಗ ಎಷ್ಟು ಬರುತ್ತೆ? 4000 5 ಸಾರ್ 20,000 ಅಲ್ವಾ. ಸೊ ನೀವು ಇನ್ವೆಸ್ಟ್ ಮಾಡಿದ್ದು 20,000, ನಿಮ್ಮ ಆ 20,000ನ ಫ್ಯೂಚರ್ ವ್ಯಾಲ್ಯೂ ಆಫ್ಟರ್ 5 ಇಯರ್ಸ್ ಈಸ್ 23,896. ಇದನ್ನು ಹೀಗೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನು ಮಾಡ್ಬೋದು ನಾವು? ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ. ನಾನು ಮತ್ತೊಂದು ಸರಿ ಹೇಳ್ತೀನಿ, ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಬೇರೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಟೇಬಲ್ಲೇ ಬೇರೆ. ಎರಡೂ ಕೂಡ ಒಂದರಲ್ಲೇ ಇದೆ. ನೋಡಿ, ನೀವು ಆ್ಯನ್ವಿಟಿ ಅನ್ನೋ ವರ್ಡನ್ನು ಯೂಸ್ ಮಾಡಿ ಅಥವಾ ಆ್ಯನ್ವಿಟಿ ಟೇಬಲನ್ನು ಯೂಸ್ ಮಾಡಿ ಕೂಡ ನೀವೇನು ಮಾಡ್ಬೋದು? ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಸೇಮ್ ಫಾರ್ಮುಲಾ ಎಫ್ ವಿ ಎ ಈಕ್ವಲ್ಸ್ ಟು ಎ ಇಂಟು ಸಿ ವಿ ಎಫ್ ಎ ಆಫ್ ಆರ್ ಎನ್ ಅಂತ. ಬಟ್ ಇಲ್ಲಿ ಒಂದು ಅಡಿಷನ್ ಏನಾಗಿದೆ ಅಂದರೆ, ಹಿಂದಿನ ಪ್ರಾಬ್ಲಮ್ಗೂ ಈಗಿನ ಪ್ರಾಬ್ಲಮ್ಗೂ ಯಾವಾಗ ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಎವ್ರಿ ಇಯರ್ ಅಂತ ಕೊಡ್ತಾರೆ, ಆಗ ನೀವು ಲಾಸ್ಟ್ ಅಂದರೆ ಫಿಫ್ತ್ ಇಯರಿಗೆ ₹1 ವ್ಯಾಲ್ಯೂ. ಈಗ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ. ಹಾಗಾಗಿ ಫಿಫ್ತ್ ಇಯರಿಗೆ ಫಿಫ್ತ್ ಇಯರಿಗೆ ₹1 ವ್ಯಾಲ್ಯೂ ಎಷ್ಟು? 1.06 ಇಲ್ಲಿದೆ ನೋಡಿ. ನೀವು ಲಾಸ್ಟ್ ಒನ್ ಏನು 4000 ಇಂಟು 1.06 ಆ ವ್ಯಾಲ್ಯೂನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನೀವು. ಓಕೆನಾ, ಇಂಟು ಮಾಡಬೇಕಾಗತ್ತೆ. ಈಗ 6th ಇಯರ್ ಕೊಟ್ಟಿದ್ದಾರೆ ಅಂದರೆ 6th ಇಯರ್ ಎಂಡಲ್ಲಿ ₹1 ವ್ಯಾಲ್ಯೂ ಏನು ಬಂದಿರುತ್ತೋ ಅದು. ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಈ ಒಂದು ಪಾಯಿಂಟ್ ಏನು ಈ ಒಂದು ವ್ಯಾಲ್ಯೂ ಡಿಸೈಡ್ ಆಗುತ್ತೆ. 10 ಇಯರ್ಸಿನ ಡೆಪಾಸಿಟ್ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂದರೆ ನೀವು ಇಲ್ಲಿ 10th ಇಯರ್ ಲಾಸ್ಟಲ್ಲಿ ನಿಮ್ಮ ₹1 ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಇಲ್ಲಿ ನೀವೇನು ಕ್ಯಾಲ್ಕುಲೇಟ್ ಮಾಡಿರ್ತೀರೋ ಅದನ್ನು ಅಲ್ಲಿ ಹಾಕಬೇಕಾಗತ್ತೆ. ಓಕೆನಾ. ಸೊ ಎ ಅಂದರೆ ಗೊತ್ತಿದೆ ನಿಮಗೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ 4000. ಸಿ ವಿ ಎಫ್ ಎ ಅಂತ ಹೇಳಿದ್ರೆ ಕಂಪೌಂಡ್ ವ್ಯಾಲ್ಯೂ ಫ್ಯಾಕ್ಟರ್ ಆಫ್ ಆ್ಯನ್ವಿಟಿ ಫಾರ್ 6%, ಇಂಟ್ರೆಸ್ಟ್ ಫಾರ್ 5 ಇಯರ್ಸ್. ನೀವು ಕಂಪೌಂಡ್ ವ್ಯಾಲ್ಯೂ ಫ್ಯಾಕ್ಟರ್ ಆಫ್ ಆ್ಯನ್ವಿಟಿಲಿ ನೋಡಿದ್ರೆ ಫ್ಯೂಚರ್ ವ್ಯಾಲ್ಯೂನ 6%ಗೆ 5 ಇಯರ್ಸಿಗೆ ಎಷ್ಟಾಗುತ್ತೆ ಅಂತ ಕೊಟ್ಟಿರ್ತಾರೆ. 5.637 ಇದೆ ಅದು. ನೀವು ಅದಕ್ಕೆ ನಾನು ಬ್ರ್ಯಾಕೆಟಲ್ಲಿ ಹಾಕಿನಿ, ರೆಫರ್ ಎಫ್ ಇ ಫ್ಯಾಕ್ಟರ್ ಆ್ಯನ್ವಿಟಿ ಟೇಬಲ್. ನೆನಪಿರಲಿ, ಆ್ಯನ್ವಿಟಿ ಟೇಬಲ್. ಸೊ ಈಗ ಫಾರ್ಮುಲಾಗೆ ಎಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ವಿ ಎ ಈಕ್ವಲ್ಸ್ ಟು ಎ ಇಂಟು ಸಿ ವಿ ಎಫ್ ಎ ಆಫ್ 6% ಫಾರ್ 5 ಇಯರ್ಸ್. ಸೊ 4000 ಏನಿದೆಯೋ 4000ನ ಹಾಗೆ ಬರ್ಕೊಳ್ತೀವಿ. ಇಂಟು ನೀವು ಸಿ ವಿ ಎಫ್ ಎನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 5.637. ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಡ, ನೀವು ಆ್ಯನ್ವಿಟಿ ಟೇಬಲ್ನ ನೋಡಿದ್ರೆ ಫ್ಯೂಚರ್ ವ್ಯಾಲ್ಯೂ ಆ್ಯನ್ವಿಟಿ ಟೇಬಲ್ ನೋಡಿದವಾಗ ಡೈರೆಕ್ಟಾಗಿ ಸಿಗುತ್ತದು 5.637. ಇನ್ನೊಂದು ಈ ಪ್ರಾಬ್ಲಮಿಗೆ ಅಡಿಷನ್ ಆಗಿರೋದೇನೋ 5th ಇಯರ್ನ ₹1 ವ್ಯಾಲ್ಯೂ 1.06. ಇಲ್ಲೂ ಅದನ್ನು ನೀವು ತೋರಿಸಿರ್ತೀರ 4000 ಇಂಟು 1.06 ಅಂತೇಳಿ ಇದೆ ನೋಡಿ ಲಾಸ್ಟಲ್ಲಿ ಅದು. ಸೊ ಈಗ ಇಂಟು ಮಾಡಿದವಾಗ 4000 ಆ್ಯಸ್ ಇಟ್ ಈಸ್ ಬರ್ಕೊತೀರಾ. 5.637 ಇಂಟು 1.06 ಮಾಡಿದಾಗ 5.975 ಬರುತ್ತೆ. ಸೊ 4000 ಇಂಟು 5.975 ಮಾಡಿದವಾಗ 23,900 ಬರುತ್ತೆ.
ನೋಡಿ ಈ ವ್ಯಾಲ್ಯೂ ಈ ಒಂದು ಮೆಥಡನ್ನು ಉಪಯೋಗಿಸಿ ಮಾಡಿದವಾಗ 23,900 ಬರುತ್ತೆ. ಇದನ್ನು ಮಾಡಿದವಾಗ 23,896, ಒಂದು 4 ರುಪೀಸು ಡಿಫ್ರೆನ್ಸ್ ಬರುತ್ತೆ. ನೋ ಪ್ರಾಬ್ಲಮ್, ಇದನ್ನು ಕೂಡ ಸರಿನಾ, ಇದನ್ನು ಕೂಡ ಸರಿನಾ. ಸೊ ಇದೇನಿದು ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ವೆನ್ ಕ್ಯಾಶ್ ಫ್ಲೋಸ್ ಆರ್ ಈಕ್ವಲ್. ಕ್ಯಾಶ್ ಫ್ಲೋಸ್ ಈಕ್ವಲ್ ಅಂದ್ರೇನು, ಪ್ರತಿ ವರ್ಷ ಸೇಮ್ ಅಮೌಂಟ್ನ ಇನ್ವೆಸ್ಟ್ ಮಾಡೋದವಾಗ. ಸೊ ನೆಕ್ಸ್ಟಲ್ಲಿ ನಾವೇನು ಮಾಡೋಣ, ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ ಆಫ್ ಅನ್ಇವನ್ ಕ್ಯಾಶ್ ಫ್ಲೋಸ್ ಮಲ್ಟಿಪಲ್ ಅಂತಲೂ ಕರಿತೀವಿ. ಅಂದರೆ ಸೇಮ್ ಅಮೌಂಟ್ ಅಲ್ಲ, ಡಿಫ್ರೆಂಟ್ ಅಮೌಂಟ್ನ ನೀವೇನು ಮಾಡ್ತೀರಾ, ಇನ್ವೆಸ್ಟ್ ಮಾಡ್ತಾ ಬರ್ತೀರಾ. ಇದಕ್ಕೆ ನಾವು ಫಾರ್ಮುಲಾನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ ಕ್ಯಾಶ್ ಫ್ಲೋ ಇಫ್ ಇಟ್ ಈಸ್ ಇನ್ವೆಸ್ಟೆಡ್ ಅಟ್ 8% ಇಂಟ್ರೆಸ್ಟ್ ಪರ್ ಆ್ಯನಮ್ ಎಟ್ ದ ಎಂಡ್ ಆಫ್ ಈಚ್ ಇಯರ್. ಎಟ್ ದ ಎಂಡ್ ಆಫ್ ಈಚ್ ಇಯರ್ಗೆ ಇನ್ವೆಸ್ಟ್ ಮಾಡ್ತಾ ಬಂದಿಯಾನ. ಹೇಗೆ ಅಮೌಂಟ್ ಡೆಪಾಸಿಟೆಡ್, ಮೊದಲನೇ ವರ್ಷದ ಎಂಡಲ್ಲಿ 2,000, ಎರಡನೇ ವರ್ಷದಲ್ಲಿ 4,000, ಮೂರನೇ ವರ್ಷದಲ್ಲಿ 6,000, ನಾಲ್ಕನೇ ವರ್ಷದಲ್ಲಿ 8,000 ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಫಾರ್ಮುಲಾ ನಾನು ಸೆಷನ್ 12ಅಲ್ಲೂ ಕೂಡ ಫಾರ್ಮುಲಾ ಬರೆಸಿದ್ದೆ, ಅದೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ನೋಡಿ, FVUECF ಅಂತ ಏನು ಇಷ್ಟೊಂದು ಲಾಂಗ್ ಇದೆಯಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಇದು ಕೂಡ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿನೇ. ನಾನು ಏನಕ್ಕೆ ಈ ಥರ ಹಾಕಿದ್ದೀನಿ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ ಅಂತ ಇಲ್ಲಿ ಮೇಲೆ ಹೆಡ್ಡಿಂಗ್ ಏನಿದೆಯೋ ಅದನ್ನು ಹಾಕಿರೋದು. ನೀವು FVF ಅಂತಲೂ ಬೇಕಾದ್ರೆ ಫ್ಯೂಚರ್ ವ್ಯಾಲ್ಯೂ FVA ಅಂತ ಕೂಡ ಬರ್ಕೋಬೋದು, ನೋ ಪ್ರಾಬ್ಲಮ್. ಸೊ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿನೇ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಬಟ್ ಅನ್ಇವನ್ ಕ್ಯಾಶ್ ಫ್ಲೋ ಅಂದರೆ ಈಕ್ವಲ್ ಇರಲ್ಲ ಅಮೌಂಟು ಅಂತ, ಓಕೆನಾ. ಸೊ ಇಲ್ಲಿ R ಪ್ಲೇಸಲ್ಲಿ ಏನು ಬಂದಿದೆ, ಹಿಂದಿನ ಪ್ರಾಬ್ಲಮ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ಬರೀ R ಅಂತ ಇರ್ತಿತ್ತು, ಇಲ್ಲಿ R1, R2, R3, R4 ಅಂತ ಇದೆ ಫಾರ್ಮುಲಾದಲ್ಲಿ. ಯಾಕೆ ಈ ಥರ R1, R2, R2, R3, R4 ಅಂತ ಇದೆ ಅಂತ ಹೇಳಿದ್ರೆ, ಹಿಯರ್ ದ ಅಮೌಂಟ್ ಈಸ್ ಡಿಫ್ರೆಂಟ್ ಫಾರ್ ಎವ್ರಿ ಸಿಂಗಲ್ ಪೀರಿಯಡ್. ಪ್ರತಿ ವರ್ಷ ಏನಾಗಿದೆ ಇಲ್ಲಿ ಅಮೌಂಟಲ್ಲಿ ಡಿಫ್ರೆನ್ಸ್ ಬರ್ತವೆ. ಒಂದು ಸರಿ 2,000, ಒಂದು ಸರಿ 4,000 ಅಲ್ವಾ. ಹಾಗಾಗಿ ಎಲ್ಲದನ್ನು R ಅಂತ ಕರೆಯಲ್ಲ, R1, R2, R3, R4 ಅಂತ ಫಾರ್ಮುಲಾದಲ್ಲಿ ಮತ್ತು ಇನ್ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ. ಎಟ್ ದ ಎಂಡ್ ಆಫ್ ದ ಇಯರ್ ಅಂತ ಇರೋದ್ರಿಂದ ಫಸ್ಟ್ ವರ್ಷದಿಂದನೇ -1 ನೀವು ಸ್ಟಾರ್ಟ್ ಮಾಡ್ತೀರಾ. ಎಟ್ ದ ಬಿಗಿನಿಂಗ್ ಅಂತ ಕೊಟ್ಟವಾಗ ಸೇಮ್ ಅಲ್ಲೇನು ಮೆಥಡ್ನ ಫಾಲೋ ಮಾಡಿದ್ರು ಇಲ್ಲೂ ಅದನ್ನೇ ಫಸ್ಟ್ ಇಯರಲ್ಲಿ ಬರೀ ಏನು ತೊಗೊತೀರಾ, ನೆಕ್ಸ್ಟ್ ಇಯರಿಂದ -1, -2, -3ನ ಲೆಸ್ ಮಾಡ್ತಾ ಹೋಗ್ತೀರಾ. ಸೊ ಈಗ ನೋಡೋಣ, R1 ಅಂದರೆ ಎಷ್ಟು ಇಲ್ಲಿ 2,000. ಸೊ 1 + 0.08 ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, 0.08 ಇದೆ. ಸೊ N = 4 ಇಯರ್ಸ್ ಅಲ್ವಾ. ಎಷ್ಟು ಇಯರಿಗೆ ಇನ್ವೆಸ್ಟ್ ಮಾಡ್ತೀರಾ ಇದನ್ನು, 4 ಇಯರಿಗೆ. ಯಾಕಂತ ಹೇಳಿದ್ರೆ 4 ಇಯರ್ನ ಇನ್ಫಾರ್ಮೇಷನ್ ಮಾತ್ರ ಇರೋದ್ರಿಂದ, ಓಕೆನಾ. ಸೊ 4 ಇಯರ್ಸ್, 4 - 1 ಆಯಿತು, ಪ್ಲಸ್ 4,000 1 + 0.08 ಮತ್ತು 4 - 2 ಪ್ಲಸ್ ಎಟ್ ದ ಎಂಡ್ ಆಫ್ ದ ಥರ್ಡ್ ಇಯರ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, 6,000. ಸೊ ಹಾಗಾಗಿ 6,000 × 1.0.08 4 - 3 ಪ್ಲಸ್ 8,000 ಎಟ್ ದ ಎಂಡ್ ಆಫ್ ಫೋರ್ತ್ ಇಯರ್ 8,000 × 1.0.08 × 4 - 4. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಏನು ಸಿಂಪ್ಲಿಫೈ ಮಾಡೋದು, ಆ್ಯಸ್ ಇಟ್ ಈಸ್ ಎಲ್ಲ ಸೇಮ್ ಇದೆ. 4 - 1 ಇದ್ದಿದ್ದು 4 - 1 ಮಾಡಿದವಾಗ 3 ಬರುತ್ತೆ, ಪವರ್ ಆಫ್ 3. ನೆಕ್ಸ್ಟ್ 4 - 2 ಇದ್ದಿದ್ದು 2 ಬರುತ್ತೆ, 4 - 3 ಇದ್ದಿದ್ದು 1 ಬರುತ್ತೆ, 4 - 4 ಇದ್ದಿದ್ದು 0 ಬರುತ್ತೆ. ಈಗ ಮತ್ತೆ ಸಿಂಪ್ಲಿಫೈ ಮಾಡ್ಕೊತ ಹೋಗ್ತೀರಾ. 2,000 ಬ್ರ್ಯಾಕೆಟಲ್ಲಿ 1.26. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ. 1.08 ಪವರ್ ಆಫ್ 3 ಮಾಡಿದ್ರೆ, ಅಂದರೆ ಬ್ರ್ಯಾಕೆಟಲ್ಲಿ ಏನಿತ್ತಲ್ಲ 1 + 0.0t ಅದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 1.08. 1.08 ಇಂಟು 1.08 1 ಇಂಟು 1.08 3 ಸರಿ ಇಂಟು ಮಾಡಿದವಾಗ 1.26 ಬರುತ್ತೆ. ಅಥವಾ ಇನ್ನೂ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ನೀವು ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟ್ರಲ್ಲಿ ಡೈರೆಕ್ಟಾಗೂ ಕೂಡ 8%ಗೆ 3 ಇಯರ್ಸಿಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ 1.26 ಸಿಗುತ್ತೆ ನಿಮಗೆ. ಇದೇ ರೀತಿ ಫಾಲೋ ಮಾಡ್ತಾ ಹೋಗ್ತೀರಾ. ಆವಾಗ ನಿಮಗೆ 1.26 2000 × 1.26 ಪ್ಲಸ್ 4,000 ಇಂಟು ಅಲ್ಲಿ 1.06 ಆಗಬೇಕಲ್ಲಿ 1.016 ಆಗಬೇಕು, ಮಿಸ್ಟೇಕ್ ಆಗಿದೆ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು 6,000 ಇಂಟು 1.08 ಇದೆ, ಪ್ಲಸ್ 8,000 ಇಂಟು ಅಲ್ಲಿ 0 ಇರೋದ್ರಿಂದ ಪವರ್ ಆಫ್ ಯಾವುದೇ ರೀತಿ 1 ರೂಪಾಯಿ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗದೆ ಇರೋದ್ರಿಂದ 1 ರೂಪಾಯಿ ಅಷ್ಟೇ ಉಳ್ಕೊಳ್ಳುತ್ತೆ ಬ್ರ್ಯಾಕೆಟಲ್ಲಿ. ಸೊ ಇದನ್ನೆಲ್ಲ ನಾವು ಆ್ಯಡ್ ಮಾಡಿದವಾಗ ಎಷ್ಟು ಬರುತ್ತೆ, 21,640 ಬರುತ್ತೆ. ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ,
ನೀವು ಬೇಕಾದರೆ ಇನ್ನೂ ಒಂದು ಸ್ಟೆಪ್ಪನ್ನು ಮಾಡ್ಕೋಬೋದು. ಸೊ 21,640 ಬರುತ್ತೆ. ಸೊ ಇದು ಯಾವಾಗ ಅನ್ಇವನ್ ಕ್ಯಾಶ್ ಫ್ಲೋಸ್ ಇದ್ದಾವಾಗ, ಏನೂ ಡಿಫರೆನ್ಸ್ ಇಲ್ಲ, ಇಲ್ಲಿ ಅಮೌಂಟ್ ಡಿಫರೆಂಟ್ ಆಗಿದೆ ಅಷ್ಟೇ. ಓಕೆನಾ. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಎಟ್ ದ ಎಂಡ್ ಆಫ್ 4 years of the following series of payments at 9% rate of interest. 1,000 at the end of first year, 2,000 at the end of second year, 3,000 at the end of third year, 4,000 at the end of fourth year. ಇಲ್ಲಿ 4 ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಎಟ್ ದ ಎಂಡ್ ಆಫ್ ಎವ್ರಿ ಇಯರು ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? 9%. ಓಕೆನಾ. ಮತ್ತು FUECF ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ ಅಂತ. ಮತ್ತೆ ಅದೇ ಫಾರ್ಮುಲಾನ ಹಾಕ್ಕೋತೀರ ನೀವು. ಎಟ್ ದ ಎಂಡ್ ಅಂತ ಇರೋದ್ರಿಂದ ಫಸ್ಟ್ ಇಯರಿಂದನೇ -1 -2 ಸ್ಟಾರ್ಟ್ ಆಗುತ್ತೆ. ಎಟ್ ದ ಬಿಗಿನಿಂಗ್ ಅಂತ ಇತ್ತು ಅಂದರೆ ಫಸ್ಟ್ ಇಯರಲ್ಲಿ ಬರೀ n ಇರುತ್ತೆ, ನೆಕ್ಸ್ಟ್ ಇಯರಲ್ಲಿ ಫಾರ್ಮುಲಾದಿಂದ n-1 ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಎಟ್ ದ ಎಂಡ್ ಆಫ್ ಎವ್ರಿ ಇಯರ್ ಅಂತ ಇರೋದ್ರಿಂದ ಫಸ್ಟಿಂದನೇ -1 ಮಾಡ್ತಾ ಹೋಗ್ತೀರಾ. ಮತ್ತು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. R1 ಮೊದಲನೇ ವರ್ಷ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ? 1,000 ಇಂಟು 1 ಪ್ಲಸ್ 0.09. R ಈಕ್ವಲ್ಸ್ ಟು ಎಷ್ಟು ಇಲ್ಲಿ? 0.09. ಓಕೆನಾ. ನೆಕ್ಸ್ಟು 4 - 1. 4 ವರ್ಷಕ್ಕಲ್ವ ನಾವು ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗಿರೋದು. ಸೊ ಎಟ್ ದ ಎಂಡ್ ಅಂತ ಇರೋದ್ರಿಂದ ಫಸ್ಟ್ ಇಯರಿಂದನೇ -1 ಮಾಡ್ತಾ ಹೋಗ್ತೀರಾ. ಸೊ 2,000 ಇಂಟು 1 ಪ್ಲಸ್ 0.09 ಪವರ್ ಆಫ್ 4 - 2 ಎಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ ಅಲ್ವಾ, ಹಾಗಾಗಿ 4 - 2. ನೆಕ್ಸ್ಟು ಪ್ಲಸ್ 3,000 ಇನ್ವೆಸ್ಟ್ ಮಾಡಿದ್ದಾರೆ ಇಂಟು 1 ಪ್ಲಸ್ 0.09 ಇಂಟ್ರೆಸ್ಟ್ ರೇಟ್ ಇದೆ, ಪವರ್ ಆಫ್ 4 ಎಟ್ ದ ಎಂಡ್ ಆಫ್ ಥರ್ಡ್ ಇಯರ್ ಆಗಿರೋದ್ರಿಂದ -3, ಪ್ಲಸ್ 4ನೇ ವರ್ಷದಲ್ಲಿ 4,000 ಇನ್ವೆಸ್ಟ್ ಮಾಡಿದ್ದಾರೆ ಇಂಟು 1 ರೂಪಿ ಪ್ಲಸ್ 0.09 ಇಂಟ್ರೆಸ್ಟ್ ರೇಟು, 4 ಎಟ್ ದ ಎಂಡ್ ಆಫ್ ಫೋರ್ತ್ ಇಯರ್ ಆಗಿರೋದ್ರಿಂದ -4 ಮಾಡ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಏನು ಸಿಂಪ್ಲಿಫೈ ಆಗುತ್ತಲ್ಲಿ? ಪವರ್ ಆಫ್ 4 - 1 ಇದೆಯಲ್ಲ, ಅದು ಏನು ಕ್ಯಾಲ್ಕುಲೇಟ್ ಮಾಡಿದವಾಗ 4 - 1 3 ಬರುತ್ತೆ. ನೆಕ್ಸ್ಟ್ 4 - 2 ಏನು ಪವರ್ ಆಫ್ ಏನಿದ್ದಾವೆ ಅವುಗಳನ್ನು ನೋಡಿದ್ರೆ ಸಾಕು. 4 - 2 2, 4 - 3 1, 4 - 4 0. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕು ನೀವು? ಮತ್ತು FV ಫ್ಯಾಕ್ಟರ್ ಟೇಬಲ್ನೂ ಡೈರೆಕ್ಟಾಗಿ ನೋಡ್ಬೋದು, ಇಲ್ಲ ಕ್ಯಾಲ್ಕುಲೇಟರ್ ಮೂಲಕ ಬೇಕಾದರೂ ಮಾಡ್ಬೋದು. ಮಾಡಿದವಾಗ 1,000 ಇಂಟು 1.26 ಬರುತ್ತೆ, 2,000 ಇಂಟು 1.016 ಬರುತ್ತೆ, 3,000 ಇಂಟು 1.08 ಬರುತ್ತೆ, ಪ್ಲಸ್ 4,000 ಇಂಟು 1 ಬರುತ್ತೆ. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದವಾಗ 1,290 ಪ್ಲಸ್ 2,360 ಪ್ಲಸ್ 3,270 ಪ್ಲಸ್ 4,000 ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 10,920 ಬಂತು. ಓಕೆನಾ. ಸೊ 10,920 ಆನ್ಸರ್. ಸೊ ಇದು ಯಾವಾಗಲೂ ನೆನ್ಪಿಟ್ಕೋಬೇಕು. 2 ಥರದ ಮೆಥಡ್ಗಳನ್ನ ನಾವು ಮಾಡಿದ್ವಿ ಈಗ. ಒಂದು ಇವನ್ ಕ್ಯಾಶ್ ಫ್ಲೋಸ್ ಅಥವಾ ಈಕ್ವಲ್ ಕ್ಯಾಶ್ ಫ್ಲೋಸ್ ಇದ್ದವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಆಗ R ಅಂತ ಇರುತ್ತೆ ಅಷ್ಟೇ, ಏನೂ ಡಿಫ್ರೆನ್ಸ್ ಇಲ್ಲ ಆ ಮೆಥಡ್ಗೂ ಈ ಮೆಥಡ್ಗೂ. ಇಲ್ಲಿ R1 R2 R3 ಅಂತ ಯಾಕೆ ಹಾಕಿದ್ದೀವಿ ಅಂದರೆ ಇಲ್ಲಿ ಅಮೌಂಟ್ ಈಸ್ ಡಿಫ್ರೆಂಟ್, ಅಂದರೆ ಅನ್ಇವನ್ ಕ್ಯಾಶ್ ಫ್ಲೋಸ್ ಅಂತ ಕರಿತೀವಿ. ಸೊ ಹಾಗಾಗಿ ಇವೆರಡೂ ಕೂಡ ತುಂಬ ಸಿಂಪಲ್ ಪ್ರಾಬ್ಲಮ್ಸ್ಗಳು, ನಾನು ಮಾಡಿರೋಂಥ ಎಕ್ಸಾಂಪಲ್ಸ್ಗಳು. ಸೊ ಎಕ್ಸಾಮ್ಸ್ಗಳಿಗೂ ಕೇಳೋಂತಹ ಪ್ರಾಬ್ಲಮ್ಸ್ಗಳಿವೆಲ್ಲ 5 ಮಾರ್ಕ್ಸಿಗೆಲ್ಲ ಕೇಳ್ತಾರೆ, ಇಲ್ಲ 10 ಮಾರ್ಕ್ಸಿಗೆ 2 ಮೆಥಡನ್ನು ಫಾಲೋ ಮಾಡೋದಕ್ಕೂ ಕೂಡ ಹೇಳ್ಬೋದು. ಎಟ್ ದ ಎಂಡ್ ಅಂತಲೂ ಕ್ಯಾಲ್ಕುಲೇಟ್ ಮಾಡಿ, ಎಟ್ ದ ಬಿಗಿನಿಂಗ್ ಅಂತಲೂ ಕ್ಯಾಲ್ಕುಲೇಟ್ ಮಾಡಿ ಅಂತಲೂ ಕೂಡ ಹೇಳ್ಬೋದು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಮುಂದಿನ ಭಾಗನ ಕಲಿಯೋಣ. ಥ್ಯಾಂಕ್ ಯು. ಈ ರೆಫರೆನ್ಸಿಗೆ ಈ ಬುಕ್ಸ್ಗಳನ್ನು ನಾನು ರೆಫರ್ ಮಾಡಿದ್ದೀನಿ, ಬೇರೆ ಬುಕ್ಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು.